34,000 rupees iQOO Neo 10 ಸ್ಮಾರ್ಟ್ಫೋನು 27,000 rupees iQOO Neo 10R ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಟೆಸ್ಟಲ್ಲಿ ಬೀಟ್ ಮಾಡುತ್ತಾ? ಬನ್ನಿ ಟೆಸ್ಟ್ ಮಾಡೋಣ. ಸೊ ಈಗ iQOO Neo 10 ಮತ್ತು iQOO Neo 10R ಇವೆರಡು ಸ್ಮಾರ್ಟ್ಫೋನ್ನ ರೇರ್ ಕ್ಯಾಮ್ರಾದಲ್ಲಿ 4K at 60 FPS ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಫೇಸ್ ಕ್ಲಾರಿಟಿ ಆಗಿರ್ಬೋದು, ಅಂದರೆ ನನ್ನ ನ್ಯಾಚುರಲ್ ಕಲರ್ಸೇ ಬರ್ತಾ ಇದೆಯಾ, ನನ್ನ ಶರ್ಟ್ ಕ್ಲಾರಿಟಿ ಆಗಿರ್ಬೋದು, ಆಮೇಲೆ ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಲ್ಲ ಕೂಡ ನ್ಯಾಚುರಲ್ ಕಲರ್ಸೇ ಬರ್ತಾ ಇದೆಯಾ ಅಂತ. ಸೊ ನಾನೀಗ ಅಟ್ ಪ್ರೆಸೆಂಟು ಲೈಟ್ ಆಪೋಸಿಟ್ ನಿಂತಿದ್ದೀನಿ, ಇಲ್ಲೆಲ್ಲ ಸನ್ಲೈಟ್ ಇದೆ. ಸೊ ನಾನು ಇನ್ನು ಲೈಟ್ ಇರೋ ಜಾಗದಿಂದ ಹಂಗೆ ಲೋ ಲೈಟ್ ಕಡೆ ಹೋಗ್ತಾ ಇದ್ದೀನಿ. ಸೊ ನೀವು ಕಲರ್ ಶಿಫ್ಟ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಈ ಕಡೆ ಎಲ್ಲ ಬಂದಾಗ ಇಲ್ಲೆಲ್ಲ ಸ್ವಲ್ಪ ಕತ್ಲೇನೇ ಇದೆ. ಸೊ ಇಲ್ಲಿ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಬ್ಯಾಕ್ಗ್ರೌಂಡು ಇಲ್ಲೆಲ್ಲ ಫುಲ್ ಗ್ರೀನರೀಸ್ ಇದೆ. ಓಕೆ, ಸೊ ಈಗ ಈ ವಿಡಿಯೋನ ಈ ಎರಡು ಸ್ಮಾರ್ಟ್ಫೋನ್ನ ರೇರ್ ಕ್ಯಾಮ್ರಾದಲ್ಲಿ 1080 at 60 FPS ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ನಾವು 4K at 60 FPS ಶೂಟ್ ಮಾಡಿದಾಗ ಮತ್ತು 1080 at 60 FPS ಶೂಟ್ ಮಾಡಿದಾಗ ಕ್ಯಾಮ್ರಾ ಡಿಫ್ರೆನ್ಸ್ ಹೆಂಗೆ ಬರುತ್ತೆ ಅಂತ. ಸೊ ನನ್ನ ಬ್ಯಾಕ್ಗ್ರೌಂಡನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಹಿಂಗೆ ವಾಕ್ ಮಾಡ್ತಾ ಇದ್ದೀನಿ, ನೀವು ಸ್ಟೇಬಿಲಿಟಿ ಕೂಡ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ, 4Kಗೂ ಮತ್ತು ಇದಕ್ಕೂ ಸ್ಟೇಬಿಲಿಟಿ ಯಾವ ರೀತಿ ಬರುತ್ತೆ ಅಂತ. ಸೊ ಈಗ ಇವೆರಡು ಕ್ಯಾಮ್ರಾದ ರೇರ್ ಕ್ಯಾಮ್ರಾದಲ್ಲಿ 1080 at 30 FPS ಚೆಕ್ ಮಾಡ್ಬಿಡೋಣ ಯಾವ ಥರ ಡಿಫ್ರೆನ್ಸ್ ಬರುತ್ತೆ ಅಂತ. ಸೊ ನಾನು ವಾಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನೀವು ಸ್ಟೇಬಿಲಿಟಿನ, ಕ್ಯಾಮ್ರಾ ಕ್ಲಾರಿಟಿನ, ನನ್ನ ಫೇಸ್ ಕಲರ್ಸ್ನ ಎಲ್ಲ ಒರಿಜಿನಲ್ ಆಗಿದೆಯಾ, ಇಲ್ಲಾಂದರೆ ತುಂಬ ಗ್ರೈನ್ಸ್ ಇರೋ ಥರ ಇದೆಯಾ, ಯಾಕಂದರೆ ತುಂಬ ಜನ 4K ಶೂಟ್ ಮಾಡಲ್ಲ, ಜಾಸ್ತಿ ಏನದು ಫೈಲ್ ಸೈಜ್ ಇರುತ್ತೆ ಅಂತ. ಎಲ್ಲರೂ ಕೂಡ 1080 at 30 FPS ಶೂಟ್ ಮಾಡ್ತಾರೆ. ಸೊ ನಾನು ವಾಕ್ ಕೂಡ ಮಾಡ್ತೀನಿ. ಸೊ ನೀವು ಈ ಥರ ಅಬ್ಸರ್ವ್ ಮಾಡ್ಬೋದು ಈ ರೀತಿ. ಸೊ ಈಗ ಇವೆರಡು ಕ್ಯಾಮ್ರಾದ ಸ್ಟೇಬಿಲಿಟಿನ ಚೆಕ್ ಮಾಡೋಣ. ಸೊ ನಾವು 4K at 60 FPS ಸ್ಟ್ಯಾಂಡರ್ಡ್ ಸ್ಟೇಬಿಲೈಸೇಷನಲ್ಲಿ ನಾನು ರನ್ ಮಾಡಿ ನೋಡೋಣ ಯಾವ ಕ್ಯಾಮ್ರಾ ಜಾಸ್ತಿ ಸ್ಟೇಬಲ್ ಆಗಿರುತ್ತೆ ಅಂತ. ಸೊ ಬನ್ನಿ ರನ್ ಮಾಡ್ತಾ ಇದ್ದೀನಿ ಈಗ. ಸೊ ಅಂದರೆ ತುಂಬ ಆ್ಯಕ್ಷನ್ ಇರೋ ಟೈಮಲ್ಲಿ ಸೊ ಯಾವ ಕ್ಯಾಮ್ರಾ ತುಂಬ ಜಾಸ್ತಿ ಸ್ಟೇಬಲ್ ಆಗಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಎರಡು ಸ್ಮಾರ್ಟ್ಫೋನ್ನ ರೇರ್ ಕ್ಯಾಮ್ರಾದ 1080 at 60 FPS ಅಲ್ಟ್ರಾ ಸ್ಟೇಬಿಲೈಸೇಷನ್ನ ಚೆಕ್ ಮಾಡೋಣ. ಈ ಅಲ್ಟ್ರಾ ಸ್ಟೇಬಿಲೈಸೇಷನ್ 4K ಬರಲ್ಲ. ಸೊ 1080 at 60 FPS ಅಲ್ಟ್ರಾ ಸ್ಟೇಬಿಲೈಸೇಷನ್ನ ಚೆಕ್ ಮಾಡೋಣ. ಸೊ ಬನ್ನಿ ರನ್ ಮಾಡ್ತಾ ಇದ್ದೀನಿ ಈಗ. ಈ ರೀತಿ ಆ್ಯಕ್ಷನ್ ವೀಡಿಯೋ ಶೂಟ್ ಮಾಡ್ತೀವಿ ಅಂದಾಗ 1080 at 60 ಅಲ್ಟ್ರಾ ಸ್ಟೇಬಿಲಿಟಿನ ಆನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ನಾನು ಹಂಗೆ ಈಗ ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ. ಸೊ ಈಗ ಎರಡು ಸ್ಮಾರ್ಟ್ಫೋನ್ನ ಫ್ರಂಟ್ ಕ್ಯಾಮ್ರಾನ ಟೆಸ್ಟು ಮಾಡೋಣ. ನಾ ಈ ಎರಡು ಸ್ಮಾರ್ಟ್ಫೋನಲ್ಲೂ ಫ್ರಂಟ್ ಕ್ಯಾಮ್ರಾದಲ್ಲಿ 4K at 30 FPS ರೆಕಾರ್ಡ್ ಮಾಡ್ತಾ ಇದ್ದೀನಿ. iQOO Neo 10R ನಾವು ಅಪ್ ಟು 4K at 30 FPS ಅಷ್ಟೇ ರೆಕಾರ್ಡ್ ಮಾಡೋಕ್ಕಾಗೋದು. ಆದರೆ iQOO 10 4K at 60 FPS ಮಾಡ್ಬೋದು. ಮಾಡ್ಬೋದು. ಸೊ ಅಂದರೆ ಅದಕ್ಕೋಸ್ಕರ ನಾನು ಇವೆರಡು ಸ್ಮಾರ್ಟ್ಫೋನಲ್ಲಿ 4K at 30 FPS ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಲೈಟು ಇದೆ ಆಲ್ಮೋಸ್ಟು, ಅಂದರೆ ಬಿಸಿಲಿಲ್ಲ, ಇಲ್ಲೆಲ್ಲ ಇದೆ ಸ್ವಲ್ಪ ಆಫ್ ಲೈಟ್ ಥರ ಇದೆ. ಸೊ ನಾನು ಇಲ್ಲಿಂದ ಬಿಸಿಲಿರೋ ಕಡೆ ಹೋಗ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಕಲರ್ ಶಿಫ್ಟ್ ಎಲ್ಲ ಕೂಡ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾದ ಸ್ಟೇಬಿಲಿಟಿ ಕೂಡ ನೀವು ಚೆಕ್ ಮಾಡ್ಬೋದು. ನನ್ನ ರೇರ್ ಕ್ಯಾಮ್ರಾದ ಸ್ಟೇಬಿಲಿಟಿ ತೋರಿಸಿದ್ದೆ, ಫ್ರಂಟ್ ಕ್ಯಾಮ್ರಾದಲ್ಲಿ ಈ ರೀತಿ ಬರುತ್ತೆ. ಸೊ ಈಗ ನನ್ನ ಫೇಸ್ ಕಲರ್ಸ್ ಆಗಿರ್ಬೋದು, ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಡೀಟೇಲಿಂಗ್ ಆಗಿರ್ಬೋದು ಎಲ್ಲ ಕೂಡ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಈ ವಿಡಿಯೋನ ಎರಡು ಸ್ಮಾರ್ಟ್ಫೋನ್ನ ಫ್ರಂಟ್ ಕ್ಯಾಮ್ರಾದಲ್ಲಿ 1080 at 30 FPS ಶೂಟ್ ಮಾಡ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು 4Kಗೂ ಮತ್ತು 1080ಗೂ ಯಾವ ಥರ ಡಿಫ್ರೆನ್ಸ್ ಬರುತ್ತೆ ಅಂತ. ಸೊ ನನಗೆ ಯಾಕೋ iQOO Neo 10 ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸೊ ಈ ರೀತಿ ಇದೆ ಸ್ಟೇಬಿಲಿಟಿ, ನೀವು ಅಬ್ಸರ್ವ್ ಮಾಡೋದಾದರೆ ಈ ರೀತಿ ಬರುತ್ತೆ. ಸೊ iQOO Neo 10 ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಈ ರೀತಿ ಇದೆ. ಸೊ ನಾವು ಅಲ್ಟ್ರಾ ವೈಡ್ ಅಂದರೆ 0.6x ಹೋಗ್ಬೋದು, ಆ್ಯಂಡ್ ನಾವು 1x ಝೂಮ್ ಮಾಡ್ಬೋದು, ಆ್ಯಂಡ್ 2x ಕೂಡ ನಾವು ಝೂಮ್ ಮಾಡ್ಬೋದು. ಆ್ಯಂಡ್ ಇದರ ಜೊತೆಗೆ ನಮ್ಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ನೀವೇನಾದ್ರು ಫಾರ್ ಎಕ್ಸಾಂಪಲ್ಲು ಫೋಟೋಸ್ನ ತೊಗೋಬೇಕಾದ್ರೆ ನೀವು ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವಿವಿಡ್, ಟೆಕ್ಸ್ಟರ್ಡ್, ನ್ಯಾಚುರಲ್ ಅಂತ ಇರುತ್ತೆ. ಸೊ ನೀವು ನ್ಯಾಚುರಲ್ಗೆ ಹೋದಾಗ ಫುಲ್ಲು ಫೇಡ್ ಆಗಿರೋ ಥರ ಇರುತ್ತೆ ಇಲ್ಲಿ. ಸೊ ನೀವು ಅದನ್ನೇ ಇಲ್ಲಿ ಟೆಕ್ಸ್ಟರ್ಡ್ಗೆ ಶಿಫ್ಟ್ ಮಾಡಿದಾಗ ನೀವು ಗ್ರೀನರಿ ಕಲರ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಈ ರೀತಿ ಇದೆ. ಸೊ ನೀವು ಅದನ್ನೇ ವಿವಿಡ್ಗೆ ಹೋದಾಗ ಈ ರೀತಿ ಬರುತ್ತೆ ಕಲರ್ಸ್ ಎಲ್ಲ. ಆ್ಯಂಡ್ ನೀವು ಪೋರ್ಟ್ರೇಟ್ ಕ್ಯಾಮ್ರಾಗೆ ಶಿಫ್ಟ್ ಮಾಡಿದಾಗ ಕೂಡ ನೀವು 1x, 1.5x, 2x ನೀವು ಝೂಮ್ ಮಾಡ್ಬೋದು. ಆ್ಯಂಡ್ ನೀವು ಈ ಮೇಲ್ಗಡೆ ಕಾಣ್ತಿದೆಯಲ್ಲ ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ನ್ಯಾಚುರಲ್ಲು ಮತ್ತು ರೋಟರಿ ಮತ್ತು ಬಬಲ್ಸು ಈ ಮೂರಲ್ಲೂ ಕೂಡ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬ್ಲರ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಫೋಟೋಸ್ನ ತಗೋಬೋದು ನೀವು. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ತುಂಬ ಸೆಟ್ಟಿಂಗ್ಸ್ಗಳು ಸಿಗುತ್ತೆ. ಜೊತೆಗೆ ನಿಮಗೆ ನೈಟ್ ಹೊತ್ತು ತೊಗೊಳಕ್ಕೆ ಅಂತ ಫೋಟೋಗ್ರಫಿ ಆಪ್ಷನ್ ಕೂಡ ಸಿಗುತ್ತೆ, ಸ್ನ್ಯಾಪ್ಶಾಟ್ ಕೂಡ ಸಿಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿರೋ ಥರ ವಿಡಿಯೋಗ್ರಫಿಗೆ ಹೋದಾಗ ನೀವು ಇಲ್ಲಿ ಅಪ್ ಟು 4K at 60 FPS ಶೂಟ್ ಮಾಡ್ಬೋದು. ಆ್ಯಂಡ್ ಸ್ಟೇಬಿಲಿಟಿ ನೋಡೋದಾದರೆ ಅದು 4K at 60 FPS ಶೂಟ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಸ್ಟೇಬಿಲೈಸೇಷನ್ ಇರುತ್ತೆ. ನೀವು ಅಲ್ಟ್ರಾ ಸ್ಟೇಬಿಲೈಸೇಷನ್ಗೆ ಶಿಫ್ಟ್ ಮಾಡ್ಕೊಂಡಾಗ 1080 at 60 FPS ಹೋಗುತ್ತೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾದ ಇಂಟರ್ಫೇಸ್ ಈ ರೀತಿ ಇದೆ. ಆ್ಯಂಡ್ ಇದನ್ನು ಬಿಟ್ಟು ನಮಗೆ ಇಲ್ಲಿ ಅಲ್ಟ್ರಾ HD ಡಾಕ್ಯುಮೆಂಟ್ ಆಪ್ಷನ್ ಕೂಡ ಸಿಗುತ್ತೆ ಇಲ್ಲಿ.
ಆ್ಯಂಡ್ ನಾವು ಮೋರ್ ಅಂತ ಹೋದಾಗ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ನಾವು 4K 60 FPS ವರೆಗೂ ನಾವು ಶೂಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ, ನಾವು ವಿಡಿಯೋಗ್ರಫಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮತ್ತೆ ಬ್ಯಾಕ್ ಕ್ಯಾಮ್ರಾ ತಗೋಬೇಕಾದ್ರೆ ನಮಗೆ ಯಾವ ಫಿಲ್ಟರ್ಸ್ ಬೇಕೋ ಆ ಫಿಲ್ಟರ್ಸ್ಗೆ ಆ್ಯಡ್ ಮಾಡ್ಕೊಂಡು ನಾವು ಫೋಟೋಸ್ನ ವಿಡಿಯೋಸ್ನ ತಗೋಬೋದು. ನೀವು ಅಬ್ಸರ್ವ್ ಮಾಡಿ, ಈಗ ನಾನು ರೇರ್ ಕ್ಯಾಮ್ರಾಗೆ ಹೋಗಿದ್ದೀನಿ. ಸೊ ನಾನು ಈ ಆಪ್ಷನ್ ಕ್ಲಿಕ್ ಮಾಡಿದಾಗ ಯಾವ ಫಿಲ್ಟರ್ ಬೇಕೋ ಆ ಫಿಲ್ಟರು ನೋಡಿ, ಅದನ್ನ ಆ್ಯಡ್ ಮಾಡ್ಕೊಂಡು ನಾವು ವಿಡಿಯೋಸ್ನ ಶೂಟ್ ಮಾಡ್ಬೋದು. ಸೊ ಈಗ iQOO 10R ಕ್ಯಾಮ್ರಾ ಸೆಟಪ್ ಈ ರೀತಿ ಇರುತ್ತೆ. ಸೊ ನಾವು ಇಲ್ಲಿ ಅಪ್ ಟು 4K 60 FPS ಅಲ್ಲಿ ಶೂಟ್ ಮಾಡ್ಬೋದು. ಆ್ಯಂಡ್ 1088 30 FPS 60 FPS ಎಲ್ಲ ಕೂಡ ಮಾಡ್ಕೋಬೋದು. ಜೊತೆಗೆ ನಮಗೆ ಇಲ್ಲಿ ಕೂಡ ಸ್ಟ್ಯಾಂಡರ್ಡ್ ಸ್ಟೇಬಿಲೈಸೇಷನು, ಅಲ್ಟ್ರಾ ಸ್ಟೇಬಿಲೈಸೇಷನ್ ಎಲ್ಲ ಥರ ಆಪ್ಷನ್ ಕೂಡ ಸಿಗುತ್ತೆ. ನಾವು ವಿಡಿಯೋಗ್ರಫಿಲಿ ನಾವು ಈಗ 4K 60 FPS ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂದಾಗ 1x ಇಂದ 2x ವರೆಗೂ ನಾವು ಝೂಮ್ ಮಾಡ್ಬೋದು. ಈ ರೀತಿ ಬರುತ್ತೆ. ಆ್ಯಂಡ್ ನಾವು ಇದನ್ನ ಕ್ಲಿಕ್ ಮಾಡಿದಾಗ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸೆಟ್ ಮಾಡಿಕೊಂಡು ಶೂಟ್ ಮಾಡ್ಬೋದು. ನೋಡಿ, ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಇಲ್ಲಿ ಫಿಲ್ಟರ್ಸ್ ಅನ್ನೋಂಥ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಯಾವ ಥರ ಫಿಲ್ಟರ್ ಬೇಕೋ ಅದನ್ನು ನಾವು ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಫೋಟೋಗ್ರಫಿಲಿ ಕೂಡ ನಾವು ಮ್ಯಾಕ್ಸಿಮಮ್ ಅಂದರೆ ಅಲ್ಟ್ರಾವೈಡಲ್ಲಿ 0.6x ವರೆಗೂ ಅಲ್ಟ್ರಾವೈಡ್ ಆಗುತ್ತೆ. ಆ್ಯಂಡ್ 1x 2x ವರೆಗೂ ಝೂಮ್ ಮಾಡ್ಬೋದು ನಾವು. ಆ್ಯಂಡ್ ಪೋರ್ಟ್ರೇಟ್ ಆಪ್ಷನ್ ಕೂಡ ಇದೆ ಇಲ್ಲಿ. ಪೋರ್ಟ್ರೇಟಲ್ಲೂ ಕೂಡ 1x 2x ಆಪ್ಷನ್ ಇದೆ. ಪೋರ್ಟ್ರೇಟಲ್ಲಿ ಕೂಡ ನಮಗೆ ಯಾವ ಸ್ಟೈಲ್ ಬೇಕೋ, ಯಾವ ಫಿಲ್ಟರ್ ಬೇಕೋ ಅದನ್ನು ನಾವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೂಡ ಸ್ನ್ಯಾಪ್ಶಾಟ್ ಆಪ್ಷನ್ ಸಿಗುತ್ತೆ, ನೈಟ್ ಫೋಟೋಗ್ರಫಿಯ ಆಪ್ಷನ್ ಸಿಗುತ್ತೆ. ಮತ್ತು ಮೋರ್ಗೆ ಹೋದಾಗ ನಮಗೆ ಈ ಸೇಮ್ iQOO 10R ಅಲ್ಲಿ iQOO 10 ಅಲ್ಲಿ ಯಾವ ಥರ ಸಿಗ್ತಾ ಇತ್ತೋ ಅದೇ ಆಪ್ಷನ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಇನ್ನು ನಾವು ಫ್ರಂಟ್ ಕ್ಯಾಮ್ರಾಗೆ ಶಿಫ್ಟ್ ಮಾಡ್ಕೊಂಡಾಗ ಈ ರೀತಿ ಒಂದು ಆಪ್ಷನ್ ಸಿಗುತ್ತೆ ನಮಗೆ. ನಾವು ಫ್ರಂಟ್ ಕ್ಯಾಮ್ರಾದಲ್ಲಿ 4K 30 FPS ಮ್ಯಾಕ್ಸಿಮಮ್ ಶೂಟ್ ಮಾಡ್ಬೋದು. 60 FPS ಶೂಟ್ ಮಾಡೋಕ್ಕಾಗಲ್ಲ. ಆದರೆ iQOO 10 ಅಲ್ಲಿ ನಾವು ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ 4K 60 FPS ಅಲ್ಲಿ ಶೂಟ್ ಮಾಡ್ಬೋದಾಯಿತು. ಆ್ಯಂಡ್ ಇಲ್ಲಿ ಕೂಡ ಈ ರೀತಿ ಇರುತ್ತೆ. ಆ್ಯಂಡ್ ಯಾವ ಫಿಲ್ಟರ್ಸ್ ಬೇಕೋ ಅದನ್ನು, ಯಾವ ಸ್ಟೈಲ್ ಬೇಕೋ ಅದನ್ನು ನಾವು ಆ್ಯಡ್ ಮಾಡ್ಕೋಬೋದು. ಫ್ರಂಟಲ್ಲಿ ಕೂಡ ಪೋರ್ಟ್ರೇಟ್ ಆಪ್ಷನ್ ಸಿಗುತ್ತೆ ನಮಗೆ. ಸೊ ಈಗ ಇವೆರಡು ಸ್ಮಾರ್ಟ್ಫೋನ್ನ ಲೋ ಲೈಟ್ ವಿಡಿಯೋಗ್ರಫಿ ಹೆಂಗಿದೆ ಅಂತ ಚೆಕ್ ಮಾಡೋಣ. ಸೊ ಈ ಎರಡು ಸ್ಮಾರ್ಟ್ಫೋನಲ್ಲಿ 4K 60 FPS ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈಗ ಅಟ್ ಪ್ರೆಸೆಂಟು ಲೈಟ್ ಇದೆ, ನನ್ನ ಫೇಸ್ ಆಪೋಸಿಟ್ ಲೈಟ್ ಇದೆ. ಸೊ ಲೈಟ್ ಇರುವಂಥ ಜಾಗದಿಂದ ಫುಲ್ ಲೈಟ್ ಇಲ್ಲದೆ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಸೊ ಇದೆಲ್ಲ ಆಲ್ಮೋಸ್ಟ್ ಲೈಟ್ ಕಮ್ಮಿನೇ ಇದೆ. ಸೊ ಇಲ್ಲಿ ಒಂಚೂರು ಲೈಟ್ ಇಲ್ಲವೇ ಇಲ್ಲ. ಸೊ ಇಲ್ಲಿ ಬಂದಿದ್ದೀನಿ. ಸೊ ನೀವು ನನ್ನ ಫೇಸ್ ಫುಲ್ ಗ್ರೇನ್ಸ್ ಬಂದಿರೋ ಥರ ಅನಿಸ್ತಾ ಇದೆಯಾ, ಇಲ್ಲಾಂದರೆ ಹೆಂಗಿದೆ ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ಅಂದರೆ ಲೋ ಲೈಟಲ್ಲಿ ನೀವೇನೋ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ವಿಡಿಯೋಗ್ರಫಿನ, ಸೊ ಯಾವ ರೀತಿ ಇದೆ ಅಂತ. ಸೊ ಇಲ್ಲೆಲ್ಲ ಫುಲ್ ಏನು ಲೈಟೇ ಇಲ್ಲ, ನಾವು ಫ್ಲ್ಯಾಶ್ ಕೂಡ ಆನ್ ಮಾಡಿಲ್ಲ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ. ಸೊ ಈಗ ಇವೆರಡು ಸ್ಮಾರ್ಟ್ಫೋನ್ನ ರೇರ್ ಕ್ಯಾಮ್ರಾದಲ್ಲಿ ಫುಲ್ಲು ಲೈಟ್ ಇಲ್ಲದೇ ಇರುವಂಥ ಜಾಗದಲ್ಲಿ ರೇರ್ ಕ್ಯಾಮ್ರಾದ 4K 60 FPS ಅಲ್ಲಿ ಫ್ಲ್ಯಾಶ್ನ ಆನ್ ಮಾಡಿಬಿಟ್ಟು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಫುಲ್ ಲೈಟ್ ಇಲ್ಲವೇ ಇಲ್ಲ. ಸೊ ನಾವು ಲೈಟ್ ಫ್ಲ್ಯಾಶ್ನ ಆನ್ ಮಾಡಿದಾಗ ಯಾವ ರೀತಿ ಕ್ಯಾಮ್ರಾ ಕ್ಲಾರಿಟಿ ಬರುತ್ತೆ ಅಂತ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಲೋ ಲೈಟಲ್ಲಿ ಎರಡು ಸ್ಮಾರ್ಟ್ಫೋನ್ನ 1088 30 FPS ಅಲ್ಲಿ ಕೂಡ ಟೆಸ್ಟ್ ಮಾಡಿ ನೋಡೋಣ. ಸೊ ಬನ್ನಿ. ಸೊ ಲೈಟ್ ಇರುವಂಥ ಜಾಗದಿಂದ ನಾನು ಲೈಟ್ ಇದ್ದೇ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದೆಲ್ಲ ಫುಲ್ ಲೈಟೇ ಇಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು 4Kಗೂ ಮತ್ತು 1080ಗೂ ಇರುವಂಥ ಡಿಫ್ರೆನ್ಸ್ನ. ಸೊ ಈಗ ಫ್ರಂಟ್ ಕ್ಯಾಮ್ರಾದಲ್ಲಿ 4K 30 FPS ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಫ್ರಂಟ್ ಕ್ಯಾಮ್ರಾದಲ್ಲಿ ಲೋ ಲೈಟಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಲೈಟ್ ಇರೋಂಥ ಜಾಗದಿಂದ ಲೈಟ್ ಇಲ್ಲದೇ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಫುಲ್ ಕತ್ಲೆನೇ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ನನ್ನ ಮುಖ ಎಲ್ಲ ಫುಲ್ ಗ್ರೈನ್ಸ್ ಇರೋ ಥರ ಇದೆಯಾ, ಯಾವ ರೀತಿ ಇದೆ ಅಂತ. ಸೊ ಈ ರೀತಿ ಇದೆ. ಸೊ ಈಗ ಫ್ರಂಟ್ ಕ್ಯಾಮ್ರಾದ 1080 at 30 FPS ಕೂಡ ಟೆಸ್ಟ್ ಮಾಡಿ ನೋಡೋಣ. ಸೊ ಲೈಟ್ ನನ್ನ ಹಿಂದೆಗಡೆ ಇತ್ತು. ಸೊ ಈಗ ಲೈಟ್ ಇಲ್ಲವೇ ಇಲ್ಲ, ಈ ಜಾಗಕ್ಕೆ ಬಂದಿದ್ದೀನಿ. ಈ ರೀತಿ ಇದೆ.
ಸೊ ನೀವು ಇವೆರಡು ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಟೆಸ್ಟ್ನ ಆಲ್ರೆಡಿ ನೋಡಿದ್ರೆ ನನಗಂತೂ ಪರ್ಸ್ನಲಿ ಐಕ್ಯೂ ನಿಯೋ 10 ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಮಾರ್ಟ್ಫೋನ್ಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಈ ಸ್ಮಾರ್ಟ್ಫೋನಲ್ಲಿ ಒಳ್ಳೆ ಫೋಟೋಸು ವೀಡಿಯೋಸ್ ಎಲ್ಲ ಕೂಡ ತೊಗೋಬೋದು. ಆದರೆ ಐಕ್ಯೂ ನಿಯೋ 10ರಲ್ಲೂ ಕೂಡ ಡೀಸೆಂಟಾಗಿ ಫೋಟೋಸು ವೀಡಿಯೋಸ್ ತೊಗೋಬೋದು. ಬಟ್ ಇವೆರಡು ಸ್ಮಾರ್ಟ್ಫೋನು ಡಿಸೈನ್ ಆಗಿರೋದೇ ಗೇಮಿಂಗಿಗೆ ಅಂತ. ಬಟ್ ಕ್ಯಾಮ್ರಾನು ಕೂಡ ತುಂಬಾ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು ಫೋಟೋಗ್ರಫಿ ವಿಡಿಯೋಗ್ರಫಿಲಿ. ಆದರೆ ಇವೆರಡು ಸ್ಮಾರ್ಟ್ಫೋನ್ಗಳಲ್ಲೂ ಒಂದು ಡ್ರಾಬ್ಯಾಕ್ ಏನು ಅಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ಟೇಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಸ್ಟೇಬಿಲಿಟಿನ ಬಿಟ್ಟರೆ ಮಿಕ್ಕಿದೆಲ್ಲ ಪರ್ಫಾರ್ಮೆನ್ಸು ಕೂಡ ತುಂಬಾ ಡೀಸೆಂಟ್ ಅನ್ನಿಸ್ತು. ಬಟ್ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಆ್ಯಂಡ್ ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಗಿಜ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶನ್.